ನಮಸ್ಕಾರ ಸ್ನೇಹಿತರೆ, ಇದು ನನ್ನ ಹೊಸ ಚಾನಲ್. ನಿಮ್ಮ ಮುಂದೆ ಇಡ್ತಾ ಇರುವ ಈ ಮೊದಲ ಹೆಜ್ಜೆ ನನಗೆ ತುಂಬ ಸ್ಪೆಷಲ್. ನಿಜ ಹೇಳಬೇಕಂದ್ರೆ ಈ ವಿಡಿಯೋ ಮಾಡುವಾಗ ನನಗೆ ಒಂದು ಸಣ್ಣ ಭಯವೂ ಇತ್ತು. ನನ್ನ ಪ್ರಯತ್ನಕ್ಕೆ ನಿಮಗೆ ಇಷ್ಟ ಆಗುತ್ತಾ, ನೀವು ನನ್ನನ್ನು ಸ್ವೀಕರಿಸುತ್ತೀರಾ ಅನ್ನೋದು. ಆದರೆ ಒಂದು ನಂಬಿಕೆ ಇದೆ, ನೀವು ಎಲ್ಲರೂ ನನ್ನ ಕುಟುಂಬದವರಂತೆ ನನ್ನ ಜೊತೆ ನಿಲ್ತೀರಾ ಅನ್ನೋದು. ಈ ಚಾನಲ್ ನಾನು ಶುರು ಮಾಡೋದು ಕೇವಲ ವ್ಯೂಸ್ಗಾಗಿ ಮಾತ್ರ ಅಲ್ಲ, ನಿಮ್ಮ ಮನಸ್ಸಿಗೆ ತಟ್ಟೋ ಕಥೆಗಳು, ಜೀವನಕ್ಕೆ ಒಂದು ಸಣ್ಣ ಪಾಠ ಕೊಡೋ ಕ್ಷಣಗಳು ಮತ್ತು ನಾವು ಎಲ್ಲರೂ ಅನುಭವಿಸೋ ಭಾವನೆಗಳನ್ನು ಹಂಚಿಕೊಳ್ಳೋಕೆ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಕಮೆಂಟ್, ನಿಮ್ಮ ಒಂದು ಸಬ್ಸ್ಕ್ರೈಬ್, ಇವು ನನಗೆ ತುಂಬ ದೊಡ್ಡ ಸಪೋರ್ಟ್, ನನಗೆ ಒಂದು ಹೊಸ ಧೈರ್ಯ ಕೊಡುತ್ತೆ. ಹಾಗಿದ್ರೆ ಇವತ್ತಿನ ಈ ಹೃದಯ ತಟ್ಟೋ ಕಥೆಯನ್ನು ಶುರು ಮಾಡೋಣ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇವತ್ತಿನ ನಂದಗೋಕುಲ ಎಪಿಸೋಡ್ ಕತೆ ಒಂದು ರಿಯಾಲಿಟಿ ಶೋ ಸ್ಟೋರಿ ಅಲ್ಲ. ಇದು ಮನಸ್ಸಿಗೆ ತಟ್ಟೋ ಕುಟುಂಬದ ಮೌಲ್ಯ, ಪ್ರೀತಿ, ತ್ಯಾಗ ಮತ್ತು ನಿಜವಾದ ದಾಂಪತ್ಯ ಎಂದರೇನು ಅನ್ನೋದನ್ನು ತೋರಿಸೋ ಅದ್ಭುತವಾದ ಕತೆ. ನೀವು ಕೇಳ್ತಾ ಹೋಗ್ತೀರಾ, ಆಗ ನಿಮ್ಮ ಹೃದಯದಲ್ಲಿ ಒಂದು ಮೃದುವಾದ ಭಾವನೆ ಹುಟ್ಟೋದು ಖಚಿತ. ಸಂಚಿಕೆ ಶುರುವಾಗುವುದೇ ಜಡ್ಜಸ್ ಕೇಳೋ ಒಂದು ಸಿಂಪಲ್ ಪ್ರಶ್ನೆಯಿಂದ, ಜಾಯಿಂಟ್ ಫ್ಯಾಮಿಲಿ ಅಂದರೆ ಜಗಳ ಆಗೋದಿಲ್ಲವಾ? ಆದರೆ ಮೀನಾ ಉತ್ತರ ಸಾಮಾನ್ಯವಾಗಿರಲಿಲ್ಲ. ಅವಳು ಹೇಳೋ ಮಾತುಗಳಲ್ಲಿ ಜೀವನದ ತತ್ವವಿರುತ್ತದೆ. ಅವಳು ಹೇಳ್ತಾಳೆ, ಜಾಯಿಂಟ್ ಫ್ಯಾಮಿಲಿ ಅಂದರೆ 10 ಜನ ಇದ್ದರೆ 10 ಯೋಚನೆ ಇರುತ್ತವೆ. ಆದರೆ ಆ 10 ಯೋಚನೆಗಳನ್ನು ಒಂದು ದಾರಿಯಲ್ಲಿ ಕರೆತಂದು ಬದುಕೋದೇ ಕುಟುಂಬದ ಸೌಂದರ್ಯ. ಕೆಲವೊಮ್ಮೆ ನಾವು ಗೆಲ್ಲಬೇಕು, ಕೆಲವೊಮ್ಮೆ ನಾವು ಬಿಟ್ಟು ಕೊಡಲೇಬೇಕು. ಇದು ಜೀವನ. ಒಂದು ಮನೆಯಲ್ಲಿ ಅಣ್ಣನಿಗೆ ವ್ಯವಹಾರ ಮುಖ್ಯ, ತಂಗಿಗೆ ಶಿಕ್ಷಣ ಮುಖ್ಯ, ಅಮ್ಮನಿಗೆ ಕುಟುಂಬದ ಒಗ್ಗಟ್ಟು ಮುಖ್ಯ. ಇವು 3 ಬೇರೆ ಬೇರೆ ಯೋಚನೆಗಳು. ಆದರೆ ಅವುಗಳನ್ನು ಸಮತೋಲನದಲ್ಲಿ ಇಟ್ಟುಕೊಂಡು ಮನೆಯನ್ನು ನಡೆಸಿದಾಗ ಆ ಮನೆ ಸ್ವರ್ಗ ಆಗುತ್ತದೆ. ಮೀನಾಳ ಈ ಮಾತು ಕೇಳಿ ಜಡ್ಜಸ್ಸಿಗೆ ಮಾತ್ರ ಅಲ್ಲ, ಪ್ರೇಕ್ಷಕರು ಕೂಡ ಮನಸಾರೆ ಇಂಪ್ರೆಸ್ ಆಗ್ತಾರೆ. ವಾವ್, ಇದು ನಿಜವಾದ ಅರ್ಥ ಅನ್ನಿಸುತ್ತದೆ. ನಂತರ ಕೇಶವನನ್ನು ಸ್ಟೇಜಿಗೆ ಕರೀತಾರೆ. ಅವನು ಮೀನಾಳ ಬಗ್ಗೆ ಮಾತನಾಡೋದಕ್ಕಿಂತ ಮೊದಲು ನನ್ನ ಅಪ್ಪನ ಬಗ್ಗೆ ಹೇಳೋದು ಗಮನಿಸಬೇಕು. ಅವನಿಗೆ ಜೀವನದಲ್ಲಿ ದೊಡ್ಡ ರೋಲ್ ಮಾಡೆಲ್ ಅಂದರೆ ಅವನ ಅಪ್ಪ. ಯಾಕಂದರೆ ಅವರು ಹೇಳಿದ ಮಾತು, ಹೆಂಡತಿ ಮನೆ ಬಿಟ್ಟು ನಿನ್ನ ಬಳಿ ಬರುತ್ತಾಳೆ, ಅವಳ ಕಣ್ಣಲ್ಲಿ ನೀರು ಬರಬಾರದು. ಈ ಒಂದು ಸಾಲು ಕೇಶವನ ಜೀವನವನ್ನೇ ಬದಲಿಸಿಬಿಟ್ಟಿದೆ. ಇವತ್ತು ಹಲವಾರು ಮದುವೆಯಾದ ಮೇಲೆ ಸಣ್ಣ ವಿಷಯಕ್ಕೂ ಜಗಳ ಮಾಡ್ತಾರೆ. ಆದರೆ ಕೇಶವ ಹಾಗಲ್ಲ. ಅವನು ಅಪ್ಪನ ಮಾತು ಪಾಲಿಸಿ ಮೀನಾಳಿಗೆ ಯಾವತ್ತೂ ನೋವು ಕೊಡಲ್ಲ. ಅವನಿಗೆ ಹೆಂಡತಿ ಅಂದರೆ ಹೊಣೆಗಾರಿಕೆ, ಪ್ರೀತಿ, ಗೌರವ. ಮೀನಾಳ ಟರ್ನ್ ಬಂದಾಗ ಅವಳ ಕಣ್ಣು ನೀರಿನಿಂದ ತುಂಬಿರುತ್ತೆ. ಅವಳು ಹೇಳೋದು, ಈ ಮನೆಗೆ ಸೊಸೆಯಾಗಿ ಬರೋಕೆ ನಾನು ಪುಣ್ಯ ಮಾಡಿದ್ದೀನಿ. ಅವಳು ಅತ್ತೆ ಮಾವನನ್ನು ಅಪ್ಪ ಅಮ್ಮ ಥರ ಕಾಣ್ತಾಳೆ. ಎಲ್ಲರೂ ಅವಳಿಗೆ ಸ್ನೇಹಿತರಂತೆ. ಒಂದು ಮನೆಗೆ ಹೋಗಿ ಸೊಸೆಗೆ ಒತ್ತಡ, ಕಷ್ಟ, ಭೇದ ಅನ್ನಿಸೋದು ಸಾಮಾನ್ಯ. ಆದರೆ ಮೀನಾಳಿಗೆ ಅದು ಬೇರೆ ಲೋಕ. ಅಲ್ಲಿ ಪ್ರೀತಿ ಮಾತ್ರ ಇದೆ. ಈ ಮಾತು ಕೇಳಿದಾಗ ಎಲ್ಲರಿಗೂ ಅನ್ನಿಸೋದು, ಇದೇ ನಿಜವಾದ ಕುಟುಂಬ ಅಲ್ವಾ? ಫೈನಲ್ ರೌಂಡ್ನಲ್ಲಿ ಪ್ರಶ್ನೆಗಳು ಬರುತ್ತವೆ. ಅಶೋಕ್ ಅನೂಪ್ ಜೋಡಿ ಎಲ್ಲ ಸರಿಯಾದ ಉತ್ತರ ಕೊಡ್ತಾರೆ. ಆದರೆ ಆಶ್ಚರ್ಯ ಏನಂದರೆ ಮೀನಾ ಮತ್ತು ಕೇಶವ ಇಬ್ಬರು ತಪ್ಪು ಉತ್ತರ ಕೊಡ್ತಾರೆ. ಇಲ್ಲಿ ಸೀನ್ ತಿರುಗುತ್ತದೆ. ಫ್ಲ್ಯಾಶ್ ಬ್ಯಾಕ್ನಲ್ಲಿ ಗೊತ್ತಾಗೋದು, ಅಶೋಕ್ ಮತ್ತು ಅನೂಪ್ ತುಂಬ ಕಷ್ಟದಲ್ಲಿದ್ದಾರೆ. ಸಾಲ, ಮಗಳ ಭವಿಷ್ಯ ಎಲ್ಲವೂ ಅವರ ಮೇಲೆ ಭಾರ. ಮೀನಾ ಕೇಳಿಸ್ಕೊಂಡು ಯೋಚಿಸ್ತಾಳೆ, ನಮಗೆ ಸಮಸ್ಯೆ ಇಲ್ಲ, ಇವರಿಗೆ ತುಂಬ ಸಮಸ್ಯೆ ಇದೆ. ನಾವು ಗೆದ್ದರೆ ಏನು ಪ್ರಯೋಜನ? ಅದೇ ಸಮಯದಲ್ಲಿ ಕೇಶವ ಕೂಡ ಅದೇ ಯೋಚನೆ ಮಾಡ್ತಾನೆ. ಇಬ್ಬರು ಒಬ್ಬರಿಗೊಬ್ಬರು ಹೇಳ್ಕೊಂಡಿಲ್ಲ, ಆದರೂ ಒಂದೇ ನಿರ್ಧಾರ, ನಾವು ಸೋಲೋಣ, ಅವರು ಗೆಲ್ಲಲಿ. ಇದು 2 ಹೃದಯಗಳು ಒಂದೇ ರೀತಿ ಯೋಚಿಸುವುದು. ನಿಜವಾದ ಪ್ರೀತಿ ಅಂದರೆ ಇದೆ, ಮಾತಿಲ್ಲದೆ ಅರ್ಥ ಮಾಡಿಕೊಳ್ಳೋದು. ರೂಲ್ಸ್ ಪ್ರಕಾರ ಅಶೋಕ್ ಅನೂಪ್ ಗೆಲ್ಲುತ್ತಾರೆ. ಆದರೆ ಜಡ್ಜಸ್ ಒಂದು ಟ್ವಿಸ್ಟ್ ಕೊಡ್ತಾರೆ. ನಿಜವಾದ ವಿನ್ನರ್ ಮೀನಾ ಮತ್ತು ಕೇಶವ. ಯಾಕಂದರೆ ಅವರು ತಮ್ಮ ಸ್ವಾರ್ಥ ಬಿಟ್ಟು ಮತ್ತೊಬ್ಬರಿಗಾಗಿ ಯೋಚಿಸಿದ್ದಾರೆ. ಕೇಶವ ಹೇಳೋ ಮಾತು ಹೃದಯ ಮುಟ್ಟುತ್ತದೆ. ನನ್ನ ಮೀನಾಳ ಮುಖದಲ್ಲಿ ನಗು ಇದ್ದರೆ ಆ 1 ಲಕ್ಷ ರೂಪಾಯಿ ಏನೂ ಅಲ್ಲ. ಈ ಒಂದು ಸಾಲು ಸಂಪೂರ್ಣ ಕಥೆಯ ಸಾರಾಂಶ. ಈ ಕತೆ ನಮಗೆ ಹೇಳೋದು, ಕುಟುಂಬ ಅಂದರೆ ಹೊಂದಾಣಿಕೆ, ಕುಟುಂಬ ಅಂದರೆ ಪ್ರೀತಿ, ತ್ಯಾಗ, ಗೆಲುವು ಅಂದರೆ ಹಣ ಅಲ್ಲ, ಸಂತೋಷ. ನೀವು ಬಸ್ಸಿನಲ್ಲಿ ಹೋಗ್ತಾ ಇದ್ದಾಗ ಒಂದು ಸೀಟ್ ಯಾರಿಗಾದರೂ ಕೊಡ್ತೀರಾ? ನೀವು
ಸೋತಂತಾನೆ ಕಾಣಿಸ್ತದೆ, ಆದರೆ ನೀವು ನಿಜವಾಗಿ ಗೆದ್ದಿದ್ದೀರಾ. ಯಾಕೆಂದರೆ ನೀವು ಒಬ್ಬರ ಮನಸ್ಸನ್ನು ಗೆದ್ದಿದ್ದೀರಾ. ಮುಂದಿನ ಎಪಿಸೋಡ್ನಲ್ಲಿ ಅಮ್ಮು ಪರಿಸ್ಥಿತಿ ಇನ್ನಷ್ಟು ಎಮೋಷನಲ್ ಆಗಬಹುದು. ವಲ್ಲಭ ಮನಸ್ಸು ಬದಲಾಗುವ ಸಾಧ್ಯತೆ ಇದೆ. ವೀಣಾ ಪರಮೇಶ್ ಪ್ಲ್ಯಾನ್ ದೊಡ್ಡ ಸಮಸ್ಯೆ ತರಬಹುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಯಿತಾ? ಅಂದರೆ ನಿಮ್ಮ ಜೀವನದಲ್ಲೂ ಇಂತಹ ಒಳ್ಳೆ ಗುಣಗಳನ್ನು ಅಳವಡಿಸಿಕೊಳ್ಳಿ. ಪ್ರೀತಿ, ಗೌರವ, ತ್ಯಾಗ ಇವು ಇದ್ದರೆ ಯಾವ ಮನೆ ಕೂಡ ನಂದಗುಗ್ಲವೇ ಆಗುತ್ತದೆ. ಇಂತಹ ಇನ್ನಷ್ಟು ಹೃದಯ ಮುಟ್ಟೋ ಕಥೆಗಳಿಗಾಗಿ ನೀವು ನಮ್ಮ ಜೊತೆ ಇರೋದು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡ್ನಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.